ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಸೊ ರಾಯಬಾಗ್ ಹತ್ರ ನಾವು ಕೆಲವೊಬ್ಬರಿಗೆ ನಮ್ಮ ಒಬ್ಬ ಲವ್ಲಿ ಪಾರ್ಟ್ನರ್ ಮಿಸ್ಟರ್ ಅಜಿತ್ ಅವರಿಗೆ ನಮ್ಮ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ ಕಬ್ಬಿನ ಬೆಳೆಗೋಸ್ಕರ. ಸೊ ಅದು ಯಾವ ರೀತಿಯಲ್ಲಿ ಅವರಲ್ಲಿ ಬೆಳೆಯಲ್ಲಿ ಬದಲಾವಣೆ ಆಗಿದೆ, ಸೊ ಯಾವ ವಿಧಾನದಲ್ಲಿ ಅವರು ಯೂಸ್ ಮಾಡಿದ್ದಾರೆ, ಸೊ ಅವ್ರ ಮುಖಾಂತರ ಅವರು ಪರಿಚಯ ಮಾಡ್ಕೊಳ್ಳೋಣ, ಅವ್ರ ಮುಖಾಂತರ ಒಂದು ಪ್ರಾಡಕ್ಟಿನ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಅಜಿತ್ ಬರ್ಮ ರೈಟ್. ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು? ಫಸ್ಟ್ ಟೈಮ್. ಇವಾಗ ನಿಮಗೆ ಹೆಂಗ್ ಅನಿಸ್ತಾ ಇದೆ ಇದರಿಂದ? ಸರ್ ಚೆನ್ನಾಗಿದೆ, ಮರಿ ಸಂಖ್ಯೆ ಜಾಸ್ತಿ ಇದೆ ಸರ್. ಏನಾಗಿದೆ ಸರ್? ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ರೈಟ್. ಸರ್ ಹೇಳ್ತಾ ಇದ್ದಾರೆ, ಸರ್ ನಾನು ಯೂಸ್ ಮಾಡಿದ್ದೀನಿ, ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಿ ನಮ್ಮದು? ಸರ್ ಅಗ್ರಿ ನ್ಯಾನೋಟೆಕ್ ಮತ್ತೆ ಅಗ್ರಿ ಮಾಸ್ ಮತ್ತೆ ಅಗ್ರಿ 82 ಅನ್ನ ಡ್ರಿಂಚಿಂಗ್ ಮಾಡಿದ್ದೀರಿ, ಹೌದಾ? ನೀವು ನಾರ್ಮಲ್ ಆಗಿ ಮೊದಲು ಹೆಂಗ್ ಮಾಡ್ತಾ ಇದ್ರೆ ಅದೇ ರೀತಿ ಡ್ರಿಂಚಿಂಗ್ ಮಾಡಿದ್ದೀರಿ. ಸರ್ ನಮ್ಮ ಪ್ರಾಡಕ್ಟ್ಗಳನ್ನು ಇವ್ರಿಗೆ ನಾವು ಕೊಟ್ಟಿರೋದು ಒಂದು 28ರಿಂದ 30 ದಿನ ಆಯಿತು, ಇಲ್ಲಿಗೆ 1 ತಿಂಗಳಾಯಿತು. ಬಿಫೋರ್ ಬೆಳೆ ಯಾವ ರೀತಿಲಿತ್ತು, ಇವಾಗ ಯಾವ ರೀತಿಲಿ ಆಗಿದೆ, ಆ ಬೆಳೆಯದು ವೀಡಿಯೋನು ಸಹಿತ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ಇವಾಗ ನಾನು ಬದಲಾವಣೆ ಏನಾಗಿದೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸರ್ ನಮ್ಮ ಅಗ್ರಿ ನ್ಯಾನೋಟೆಕ್ ಮತ್ತು ಅಗ್ರಿ ಮಾಸನ್ನು ಇವ್ರೇನು ಮಾಡಿದ್ದಾರೆ, ಡ್ರಿಂಚಿಂಗ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಡ್ರಿಂಚಿಂಗ್ ಮಾಡಿದ್ದಾರೆ ಅಂತಂದರೆ, ಸೊ ಇವಾಗ ನಮ್ಮ ಕಬ್ಬಿನ ಪ್ರಮಾಣ, ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ಒಂದು ಆಯಸ್ ಯಾವಾಗಿರುತ್ತೆ, ಮಿನಿಮಮ್ 5 ತಿಂಗಳ ಒಳಗಡೆ ಯಾವಾಗ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೋ ಅದೇ ನಮಗೇನಾಗುತ್ತೆ, ಇಳುವರಿಯಲ್ಲಿ ಬದಲಾವಣೆ ತೋರಿಸುತ್ತೆ. ಬಟ್ ಇವತ್ತು ನಮ್ಮ ಒಂದು ನ್ಯಾನೋಟೆಕ್ ಮತ್ತು ಮಾಸ್ ಏನು ಕೆಲಸ ಮಾಡುತ್ತದೆ, ಮೇಜರಾಗಿ ಈ ಅಗ್ರಿ ಮಾಸ್ ಏನು ಮಾಡುತ್ತೆ, ಸಂತಾನೋತ್ಪತ್ತಿ ಕ್ರಿಯೆಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಕೆಲಸ ಮಾಡುತ್ತೆ, ಮರಿಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಅಗ್ರಿ ನ್ಯಾನೋಟೆಕ್ ಮೈಕ್ರೋ ನ್ಯೂಟ್ರಿಯನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ 2 ಪ್ರಾಡಕ್ಟ್ಗಳನ್ನು ಇವರು ಡ್ರಿಂಚಿಂಗ್ ಮಾಡಿದ್ದಾರೆ. ಬಟ್ ಇನ್ನೂ ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಅಕ್ವಾಜಲ್ ಗ್ರ್ಯಾನ್ಯೂಲ್ಸ್ ಕೊಟ್ಟಿದ್ದೀವಿ, ಇನ್ನೂ ಬಳಕೆ ಮಾಡಿಲ್ಲ. ಬಟ್ ಇವಾಗ ಬಳಕೆ ಮಾಡಿದಾದ್ಮೇಲೆ ಹೆಂಗಿರುತ್ತೆ, ಸೊ ಬರೀ ಡ್ರಿಂಚಿಂಗ್ ಮಾಡಿದಕ್ಕೋಸ್ಕರ ಏನು ರಿಸಲ್ಟ್ ಬಂದಿದೆ, ಯಾವ ರೀತಿಯಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ನಿಮಗೆ ತೋರಿಸ್ತೀನಿ. ಸ್ವಲ್ಪ ವೀಡಿಯೋ ತಗೊಂಡು ಬರ್ರಿ. ಸೊ ಇಲ್ಲಿ ನೋಡಿರಿ, ಮರಿಗಳ ಸಂಖ್ಯೆ ಯಾವ ರೀತಿಲಿ ಜಾಸ್ತಿ ಆಗಿದೆ. ಸೊ ಬಿಫೋರ್ ಯಾವ ರೀತಿಲಿ ಇತ್ತು ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ. 1 2 3 4 5 6 7 8 9 10 11 12 13 ಅಂದರೆ ಇನ್ನೂ ಇದು 3ನೇ ತಿಂಗಳ ಬೆಳೆ ರನ್ನಿಂಗ್ ನಡೀತಾ ಇದೆ. ಬರೋಬ್ಬರಿ 5 ತಿಂಗಳವರೆಗೂ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಟ್ ಇನ್ನು ನಮ್ಮ ಅಕ್ವಾಜಲ್ ಮತ್ತು ಗ್ರ್ಯಾನ್ಯೂಲ್ಸನ್ನು ಬಳಕೆ ಮಾಡಿಲ್ಲ, ಜಸ್ಟ್ ನಮ್ಮ ನ್ಯಾನೋಟೆಕ್ಕನ್ನು ಬಳಕೆ ಮಾಡಿದ್ದಕ್ಕೋಸ್ಕರ ಈ ರೀತಿಯಲ್ಲಿ ಬದಲಾವಣೆ ಆಗಿದೆ. ಸೊ ಇಲ್ಲಿ ನೀವು ಬೆಳೆ ನೋಡ್ರಿ ಯಾವ ರೀತಿಯಲ್ಲಿ ಗ್ರೀನಲ್ಲಿ ಇದೆ. ಸೊ ಯಾವುದೇ ರೀತಿಯಲ್ಲಿ ಕೆಂಪು ರೋಗ ಬಂದಿಲ್ಲ, ಯಾವುದೇ ರೀತಿಯಲ್ಲಿ ಇಲ್ಲಿ ಸುಳಿ ರೋಗನೂ ಸಹಿತ ಬಂದಿಲ್ಲ. ಇನ್ನೊಂದು ರೈತರ ಹತ್ರ ನಾವು ಕೇಳೋಣ, ಸರ್ ನಮ್ಮ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡ್ತಾ ಇದ್ದೀರಲ್ವ, ನಿಮಗೇನಾದರೂ ಬದಲಾವಣೆ ಆಗಿದೆಯಾ? ಇನ್ನೊಬ್ಬ ರೈತರಿಗೆ ಹೇಳ್ಬೋದಾ? ಹೊರಗಡೆ ಖರ್ಚು ಜಾಸ್ತಿ ಆಗ್ತಾ ಇದ್ದಾನೆ, ಇಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದ್ದಾನೆ? ಹೊರಗಡೆ ಜಾಸ್ತಿ ಆಗ್ತಾ ಇತ್ತು. ಇವಾಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆನಾ? ಇನ್ನೊಬ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗಿ ಬಂದಿದೆ. ಸೊ ಇವಾಗ ಇವ್ರು ಕಾಯ್ತಾ ಇರೋದು ಒಂದೇ ಒಂದು, ಮೊದಲೆಲ್ಲ ನಾನು 40 ಟನ್ ಇಳುವರಿ ತೆಗಿತಾ ಇದೆ ಸರ್. ಇವಾಗ ನೋಡೋಣ, ನಿಮ್ಮ ಪ್ರಾಡಕ್ಟಿಂದ ಬದಲಾವಣೆ ಆಗಿದೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಎಷ್ಟು ಇಳುವರಿ ಬರುತ್ತೆ ಆ ಇಳುವರಿ ಮೇಲೆ ನಾನು ಈ ಭಾಗದಲ್ಲಿ ಎಲ್ಲರಿಗೂ ಸಹಿತ ನಾನು ಈ ಪ್ರಾಡಕ್ಟ್ಗಳನ್ನು ಕೊಡಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಫಸ್ಟ್ ನಂದು ಬರಲಿ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇದು ಸೆಕೆಂಡ್ ಮತ್ತು ಇಳುವರಿ ಬಂದಾದ ಸಹಿತ ಒಂದು ವಿಡಿಯೋ ಮಾಡೋಣ. ಸೊ ಪ್ರತಿಯೊಬ್ಬರಿಗೂ ತಿಳಿಸೋದು ಒಂದೇ ಒಂದು, ಭಾರತ ದೇಶದ ಕಂಪನಿ, ಸ್ವದೇಶಿಯ ಪ್ರಾಡಕ್ಟು, ಸಾವಯವ ಪ್ರಾಡಕ್ಟ್ಗಳಿದ್ದಾವೆ, ಬಳಕೆ ಮಾಡಿ ನಿಮ್ಮ ಒಂದು ಇಳುವರಿನ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಖರ್ಚು ಮಾಡ್ಕೊಂಡು ನಿಮ್ಮ ಭೂಮಿಯ ಫಲವತ್ತತೆ ಉಳಿಸ್ಕೊಳ್ರಿ ಅಂತ ಹೇಳ್ತಾ, ಇನ್ನೊಂದು ಟೈಮ್ ಹೊಲ ನೋಡ್ಕೊಂಬಿಡ್ರಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ. ಬಿಫೋರ್ದು ಒಂದು ವಿಡಿಯೋನು ಸಹಿತ ಅದರಲ್ಲಿ ಬರುತ್ತೆ ನಿಮಗೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.